ನಮಸ್ಕಾರ. ಇವತ್ತಿನ ವಿಡಿಯೋ ಪಾಕಿಸ್ತಾನದ ಮೇಲೆ ಸೇಡು, ಪಾಕಿಸ್ತಾನದ ಮಾರುಕಟ್ಟೆ ಪ್ರತಿಕ್ರಿಯೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಅರ್ಲಿ ಇನ್ ದ ಮಾರ್ನಿಂಗ್ ಅಂತಂದ್ರೆ ನಸುಕಿನಲ್ಲಿ ಬುಧವಾರ 7ನೇ ತಾರೀಕು ಮೇ 2025ರಲ್ಲಿ ಭಾರತದ ಆರ್ಮಿ, ನೇವಿ, ಏರ್ಫೋರ್ಸ್ ಕಂಬೈನ್ಡ್ ಆಗಿ ಆಪರೇಷನ್ ಸಿಂಧೂರ್ ಅಂತ ಒಂದು ಅಟ್ಯಾಕ್ ಮಾಡಿದ್ರು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ. ಇದು ಮೊದಲ ಬಾರಿಗೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿರೋದು 1971ರ ಯುದ್ಧ ಆದಮೇಲೆ. ಇದು ಬಂದದ್ದು ಏಪ್ರಿಲ್ 22ಕ್ಕೆ ಪಹಲ್ಗಾಮ್ ಅಟ್ಯಾಕಿಗೆ ಪ್ರತೀಕಾರವಾಗಿ ಸೇಡು ತೀರಿಸಲಿಕ್ಕೆ. ಭಾರತದ ಆರ್ಮ್ ಫೋರ್ಸಸ್ ಲಾಂಚ್ ಮಾಡಿದ್ದಾರೆ ಸ್ಟ್ರೈಕ್ಸ್ ಆನ್ 9 ಐಡೆಂಟಿಫೈಡ್ ಟೆರರ್ ಹಬ್ಸ್ ಲೊಕೇಟೆಡ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ. ಈ ಒಂದು ಅಟ್ಯಾಕ್ ಅನ್ನು ಮಾಡಿದ ಮುಖ್ಯ ಉದ್ದೇಶ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡಬೇಕು. ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಬಾರ್ದು. ಅದೇ ಸಮಯದಲ್ಲಿ ಭಾರತದ ಡಿಫೆನ್ಸ್ ಸರ್ವಿಸಸ್ ಹೇಳಿದ್ದಾರೆ, ನಾವು ಯಾವುದೇ ಪಾಕಿಸ್ತಾನ ಮಿಲಿಟರಿ ಅಥವಾ ಸಿವಿಲ್ ಇನ್ಸ್ಟಾಲೇಷನ್ ಮೇಲೆ ಟಾರ್ಗೆಟ್ ಮಾಡಿಲ್ಲ. ನಿನ್ನೆಯೇ ಭಾರತದಲ್ಲಿ ನಿಫ್ಟಿ ಮಾರ್ಜಿನಲ್ಲಿ ಕೆಳಗೆ ಬಿದ್ದಿತ್ತು, ಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್. ಇವತ್ತು ಓಪನಿಂಗ್ ನಲ್ಲಿ ನಿಫ್ಟಿ 0.5% ಕೆಳಗಿತ್ತು, ಆಮೇಲೆ ರಿಕವರಿ ಆಗಿ ಕೊನೆಯಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು ಮಾರ್ಜಿನಲ್ಲಿ. ಇನ್ಫ್ಯಾಕ್ಟ್ ಈ ಅಟ್ಯಾಕ್ ಆದಮೇಲೆ ಪಾಕಿಸ್ತಾನದ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ KSE 100 6% ಕೆಳಗೆ ಓಪನ್ ಆಯಿತು ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್. ಅದಾದ್ಮೇಲೆ ಗ್ರ್ಯಾಜುವಲಿ ರಿಕವರಿ ಆಯಿತು. ಭಾರತದ ಟೈಮ್ 3:30 PM ಅಂದಾಜು 3% ಕೆಳಗೆ ಟ್ರೇಡ್ ಆಗ್ತಾ ಇತ್ತು ಸ್ವಲ್ಪ ರಿಕವರಿ ಆದ್ಮೇಲೆ. 22ನೇ ತಾರೀಕು ಏಪ್ರಿಲ್ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಕರಾಚಿ KSE 100 ಇಂಡೆಕ್ಸ್ ಅಂದಾಜು 6% ಕೆಳಗೆ ಬಿದ್ದಿದೆ ಇಲ್ಲಿಯವರೆಗೆ. ಅದೇ ಸಮಯದಲ್ಲಿ ನಿಫ್ಟಿ 1% ಏರಿಕೆಯನ್ನು ಕಂಡಿದೆ. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಅವರು ಈ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಏನೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ, ಇಲ್ಲಿಗೆ ಅವರು ಸ್ಟಾಪ್ ಮಾಡ್ತಾರೆ ಅಂತಂದ್ರೆ ನಾವು ಮುಂದಕ್ಕೆ ಸಾಗೋದಿಲ್ಲ, ಯುದ್ಧವನ್ನು ಆಡ್ಲಿಕ್ಕೆ ಬಿಡೋದಿಲ್ಲ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು, ನಾವು 5 ಫೈಟರ್ ಜೆಟ್ಗಳನ್ನು ನಾಶ ಮಾಡಿದ್ದೇವೆ, ಆದರೆ ಭಾರತ ಸರ್ಕಾರ ಇದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿಲ್ಲ. ಭಾರತದ ಸೈನ್ಯವು 9 ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಒಂದಷ್ಟು ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದ ಮೇಲೆ ನಮಗೆ ಹೋಪ್ಸ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಒಂದಷ್ಟು ಕಮ್ಮಿ ಆಗಬಹುದು. ನಮಗೆಲ್ಲರಿಗೂ ತಿಳಿದ ಹಾಗೆ ಟೆರರಿಸ್ಟ್ ಆಕ್ಟಿವಿಟಿ ಆದಾಗ ಜನರ ಪ್ರಾಣ ಹೋಗುತ್ತೆ, ಅಲ್ಲದೆ ದೇಶದ ಎಕನಾಮಿಕ್ ಪ್ರಾಸ್ಪರಿಟಿ ಕೂಡ ಕಮ್ಮಿ ಆಗುತ್ತೆ. ಪಾಕಿಸ್ತಾನದ KSE 100 ಇಂಡೆಕ್ಸ್ 5.5% ಡೌನ್ ಇತ್ತು ಏಪ್ರಿಲ್ 2025 ಮತ್ತೆ ಹಿಂದಿನ ದಿನಗಳ ಲೆಕ್ಕ ಹೇಳಬೇಕು ಅಂತಂದ್ರೆ ಆಗಸ್ಟ್ 2023ರಿಂದ ಇದೇ ವರ್ಸ್ಟ್ ಮಂತು ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜಿಗೆ ಬಿಕಾಸ್ ಆಫ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂಡ್ ಪ್ಯಾನಿಕ್ ಸೆಲ್ ಆಫ್. ಇವತ್ತು ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಓಪನಿಂಗ್ ಫಾಲ್ 6560 ಪಾಯಿಂಟ್ಸ್ ಇತ್ತು, ಅಂದರೆ 5.8% ಇತ್ತು. ಇದು ಸೆಕೆಂಡ್ ಲಾರ್ಜೆಸ್ಟ್ ಇಂಟ್ರಾಡೇ ಫಾಲ್ ಪಾಯಿಂಟ್ ವೈಸ್. ಇದಕ್ಕಿಂತ ಹಿಂದೆ 8700 ಪಾಯಿಂಟ್ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಇಂಟ್ರಾಡೇಯಲ್ಲಿ ಒಂದೇ ದಿನದಲ್ಲಿ ಬಿದ್ದಿತ್ತು, ಪ್ರೆಸಿಡೆಂಟ್ ಟ್ರಂಪ್ ಅವರು ಟ್ರೇಡ್ ಟ್ಯಾರಿಫ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಪಾಕಿಸ್ತಾನ್ ಸ್ಟಾಕ್ ಎಕ್ಸ್ಚೇಂಜ್ PSX ವೆಬ್ಸೈಟು ಡೌನ್ ಆಗಿದೆ. ಮತ್ತೆ ಮೆಸೇಜ್ ಹೇಳ್ತಾ ಇದೆ, ಅಂಡರ್ ಮೇಂಟೆನೆನ್ಸ್ ಅಂಟಿಲ್ ಫರ್ದರ್ ನೋಟಿಸ್. ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟು ಡೌನ್ ಆಗಿರೋದು ಉದ್ದೇಶಪೂರ್ವಕವಾಗಿಯೇ ಇಲ್ಲ ಜೆನ್ಯುಯಿನ್ ಮೇಂಟೆನೆನ್ಸ್ ಆಕ್ಟಿವಿಟಿಯೇ ಇನ್ನೂ ತಿಳಿದು ಬಂದಿಲ್ಲ. ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ ಮೂಡಿಯವರು ಹೇಳಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ಟೆನ್ಷನ್ ಆದರೆ ಪಾಕಿಸ್ತಾನಕ್ಕೆ ಎಕನಾಮಿಕ್ ಸ್ಟೆಬಿಲಿಟಿ ಬಹಳ ಮಟ್ಟಿಗೆ ಕಮ್ಮಿ ಆಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. KSE 100 ಇಂಡೆಕ್ಸ್ ಭಾರತದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಾ ಇರೋದ್ರಿಂದ ಮತ್ತು ಭಾರತದೊಡನೆ ಯುದ್ಧವನ್ನು ಮಾಡ್ತಾ ಇರೋದ್ರಿಂದ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಹೊರದೇಶಗಳಿಂದ ಬರುವಂತ ಹಣ ಸ್ಟಾಪ್ ಆಗೋಗುತ್ತೆ, ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಸ್ಟಾಪ್ ಆಗುತ್ತೆ, ಮತ್ತೆ ಪ್ರೆಷರ್ ಬಿಡುತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮೇಲೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದರೆ ಎರಡೂ ದೇಶಕ್ಕೆ ನಷ್ಟ,
ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರೋ ವಿಚಾರ. ಆದರೆ ಎಕನಾಮಿಕ್ ಕಂಡೀಷನ್ ಪಾಕಿಸ್ತಾನದಲ್ಲಿ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಯುದ್ಧ ನಡೆದ್ರೆ ಅವರಿಗೆ ಜಾಸ್ತಿ ನಷ್ಟ ಆಗುತ್ತೆ, ಭಾರತಕ್ಕೆ ಕಡಿಮೆ ನಷ್ಟ ಆಗುತ್ತೆ. ಪಾಕಿಸ್ತಾನದ ಇಕನಾಮಿಕ್ ಸಿಚುವೇಶನ್ ವೀಕ್ ಆಯ್ತು ಅಂತಂದ್ರೆ ಅದರ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಕೂಡ ದೊಡ್ಡ ಮಟ್ಟಿನ ಪರಿಣಾಮ ಬೀರುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತ ಈಗಾಗಲೇ ಪಾಕಿಸ್ತಾನದ ಮೇಲೆ ಒಂದಷ್ಟು ಸೇಡು ತೀರಿಸ್ಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಫರ್ದರ್ ಸ್ಟೆಪ್ಸ್ ತಗೊಂಡು ನೆಗೆಟಿವ್ಲಿ ಇಂಪ್ಯಾಕ್ಟ್ ಮಾಡುತ್ತಾ ಪಾಕಿಸ್ತಾನಕ್ಕೆ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.